ಯಾರೇ ನನ್ ಜೀವನ ಪೂರ್ತಿ ಕಷ್ಟದಲ್ಲೇ ಕಳ್ದ್ ಹೋದ್ರೂ ಪರವಾಗಿಲ್ಲ. ಆದ್ರೆ ನನ್ ಮಗಳ ಜೀವನ ಮಾತ್ರ ಕಣ್ಣೀರಲ್ಲಿ ಕಳಿಬಾರ್ದು. ನನ್ ಮಗಳನ್ನ ಅಳಿಯಂದ್ರು ಒಪ್ಕೊಂಡು ಗಂಡ ಹೆಂಡ್ರು ಇಬ್ರು ಒಬ್ರು ಜೀವ ಇನ್ನೊಬ್ರು ಅನ್ನೋ ಹಂಗೆ ಬದುಕೋ ಭಾಗ್ಯ ಕೊಡಪ್ಪ. ಯಾರಪ್ಪ ಇಟ್ಟೋತ್ತಲ್ಲಿ ಜರತಿ ಹೋಗಿ ಹೊಸಿ ಬಾಗಿಲು ತೆಗಿ. ಈ ಸರೋತ್ನಾಗೆ ಹೆಣ್ಣಿಂಗ್ ಸೊಕ್ತಿಗ್ತಾರೆ ನೀನು ತೆಗೆಯ. ಯಾರಪ್ಪ ಸರೋತ್ತಲ್ಲಿಗೆ ಕದ ತಡ್ತಾ ಇರೋದು? ಯಾರು ಯಾರು ಅಂತ ಮಾತಾಡ್ರಪ್ಪ. ಎತ್ತೋಗ್ ತೆಗದ್ರ ಗೊತ್ತಾಗೋದೋಯ್ ಹೋಗ್ ತೆಗಿ. ಯಾರು ಅಂತ ಬಸಿ ನೋಡ್ತೀನಿ ಇರು. ಯಾರಯ್ಯ? ಪತ್ನಿ ಪತ್ನಿ ಅದು ಅಯ್ಯೋ ಕ್ಷಮಿಸಿ, ಈ ಬಾಯಿಂದ ಅಳಿ ಅಂದ್ರೆ ಕೂಗ್ಬಾರ್ದು ಹದ ಹತ್ತೋಗ್ಬಿಟ್ಟೆ. ಯಾಕೆ ನೋಡ್ತಾ ಇದ್ದೀರಿ? ತಿರ್ಗಾ ನನ್ನಿಂದ ತಪ್ಪಾಗಿದ್ದತ್ತೆ ನೋಡಿ. ಆ ದಿನ ತಪ್ಪಾರ್ದಾಗ ಇವಾಗ ಮಾತು ಕೊಟ್ಟಿದ್ನಲ್ಲ, ಮತ್ತೆ ನಾನು ಯಾವತ್ತೂ ತಪ್ಪಾಡಿಲ್ಲ. ಆ ಮಾತು ಉಳಿಸ್ಕೊಂಡಿದ್ದೀನಿ. ಹೌದು ಹೌದು ಅಳಿ ಅಂದ್ರೆ ಒಳ್ಳೆ ರೀತಿಲಿ ಒಳ್ಳೆ ದಾರಿಲ್ ಬದುಕ್ತವ್ರೆ. ಬೇರೆ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿದ್ರೆ ಮತ್ತೆ ಕ್ಷಮಿಸ್ಬಿಡಿ. ನೋಡಿ, ನಾನು ಹಿಂದೆ ಮಾಡಿರೋ ತಪ್ಪಿಗೆ ನಿಮ್ಗೀಗ ನೋವಾಗೋ ಪರಿಸ್ಥಿತಿ ಬಂದಿದ್ರೆ ಈ ಪಾಸಿಗೆ ಬೈರಿ, ಒನಿರಿ, ಶಿಕ್ಷೆ ಕೊಡಿ. ನೀವೇನ್ ಮಾಡಿದ್ರು ತಲೆ ಬಾಗಿ ಸ್ವೀಕರಿಸ್ತೀನಿ. ಆದ್ರೆ ಹಿಂಗ್ ಮೌನ ಹಾಗೆ ನಿಂತ್ಕೊಬಿಡಿ. ದಯವಿಟ್ಟು ದಯವಿಟ್ಟು ನಮಗ್ ಭಯ ಪಡಿಸ್ಬೇಡಿ. ಟೀಚರ್ವಾ ಅಳಿಯಂದ್ರ ಬುಕ್ದಾಗ ಕೋಪ ಕಾಣಿಸ್ತಿಲ್ಲ, ಕಣ್ಣೀರ್ ತುಂಬದೆ ಕಣ್ಲಾ. ಏನೋ ಮನ್ಸಿಗೆ ಬ್ಯಾಸರ ಮಾಡ್ಕೊಂಡ್ ಬಂದಿರತ್ತೈತೆ. ಮೊದ್ಲದ್ ಏನು ಅಂತ ವಿಚಾರ್ಸು. ಹೊಡೆಯುತ್ತೆ. ಹಾಗಾದ್ರೆ ಆಗಿರೋದಾದ್ರೂ ಏನು? ಯಾಕೆ ಹಿಂಗ್ ಮೌನವಾಗಿ ನಿಂತಿದ್ದೀರಿ? ಏನಾದ್ರು ಮಾತಾಡಿ. ಈ ಮೌನ ನಮಗೆ ಎದುರಿಸ್ತಾ ಇದೆ. ದಯವಿಟ್ಟು ಏನಾದ್ರು ಮಾತಾಡಿ. ಅಯ್ಯೋ, ಏನ್ ಮಾಡ್ತೀರಿ ಹೇಳಿದ್ರೆ? ಯೋನಿ ಬೇಕಾರೆ ಯೋನಿ. ಅಯ್ಯೋ ಅಳಿಯಂದ್ರೆ ಏನ್ ಮಾಡ್ತಿದ್ರಿ? ಏನಿಮ್ ಯಾಕೆ ಅಶು ಏನಿ? ಇಲ್ಲ ಅದೇ ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ. ಅಲ್ಲ ಈಗ ಏನಾಯ್ತು ಅಂತ ನೀವ್ ಈ ರೀತಿ ಕ್ಷಮೆ ಕೇಳ್ತಿದ್ದೀರಾ? ಏನಾಗ್ಬೇಕತೆ? ಈಗ ಮಾಡಿರೋ ಪಾಪಕ್ಕೇನೆ ನಿಮ್ ಕಾಲ್ಗಳನ್ನ ನನ್ನ ಕಣ್ಣಿನಿಂದ ತೊಳೆದ್ರುವೆ ನನ್ನ ಪಾಪ ಕಡಿಮೆ ಆಗಕ್ಕಿಲ್ಲ. ಅಯ್ಯೋ, ಅಂತ ಮಾತೆಲ್ಲ ಹೇಳ್ಬೇಡಿ ಅಂದ್ರೆ ಕರ್ಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಮಾವ, ನನಗಿಲ್ಲ. ಮೊನ್ನೆ ಹೆಕ್ಕೆಲ್ಲ ನಡೆಸ್ಕೊಂಡ್ಬಿಟ್ಟೆ. ಇಂಥ ಪಾಪಿ ಆಗ್ಬಿಟ್ಟೆ ನಾನು, ಇಂಥ ಪಾಪಿ ಆಗ್ಬಿಟ್ಟೆ. ನಿಜವಾಗ್ಲೂ ಸರ್ ದೊಡ್ಡ ಪಾಪಿನೇ. ಏನೋ ಪಾಪಂಗ್ ನಾನ್ ಮಾತ್ ಅಂದಿದ್ದಿ ಕಣಪ್ಪ, ಆದ್ರೆ ನೀನ್ ಅದನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡ. ಹೌದು ಅಂದ್ರೆ ಹೌದು. ಇಲ್ಲ, ಇವತ್ತು ನಿಮ್ ಮುಂದೆ ಕೂತಿರೋದು ನಿಮ್ ಅಳಿಯ ಅಲ್ಲ, ತೆಪ್ಪಿನ ಭಾರ ಹೊತ್ಕೊಂಡಿರೋ ಅಪರಾಧಿ ಭದ್ರ. ಏನ್ ಕೊಟ್ಟ ಅತ್ತೆ ಮಾವ ಅಂತಂದ್ರೆ ತಂದೆ ತಾಯಿ ಸಮಾನ ಅಂತಾರೆ. ಆತ ನಿಮ್ಮನ್ನ ಗೌರವದಿಂದ ನೋಡ್ಕೋಬೇಕಾದ್ರೆ ನಾನು ನನ್ನ ನಡವಳಿಕೆಯಿಂದ, ನನ್ನ ಕೋಪದಿಂದ, ನನ್ನ ಮಾತಿಂದ ನಿಮಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಏಟೋದೆಲ್ಲ ಅವಮಾನ ಮಾಡಿದೀನಿ ಅಂತ ನೆನ್ಸ್ಕೊಂಡ್ರೆ ನನ್ ಮೇಲೆ ನಮ್ಗೆ ಅಸಹ್ಯ ಆಯ್ತದೆ. ದಯವಿಟ್ಟು ಅಂತ ಮಾತೆಲ್ಲ ಹೇಳ್ಬೇಡಿ ಅಳಿಯೋದ್ರೆ. ಎತ್ತಲೆ ಎತ್ತಲೆ. ಬೇಡ, ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋ ಗಂಟ ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ, ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ. ನೋಡಿ, ನೀವು ನಮ್ಮ ಕ್ಷಮೆ ಕೇಳೋದಾಗ್ಲಿ ಹಿಂಗ್ ಕಾಲಿಗೆ ಬೀಳೋದಾಗ್ಲಿ ಮಾಡಬಾರ್ದು. ನಾವು ಇದನ್ನ ನಿರೀಕ್ಷೆ ಕೂಡ ಇದ್ದಿರಲಿಲ್ಲ. ನೀವು ಇವತ್ತು ನಮ್ಮನ್ನ ಅತ್ತೆ ಮಾವ ಅಂತ ಮನ್ಸಾರೆ ಒಪ್ಕೊಂಡಿದ್ದೀರಿ. ನಮ್ ಮಟ್ಟಿ ಬಾಗಿಲಿಗೆ ಬಂದಿರೋಲ್ಲ, ಈಟ್ ಸಾಕು ನಮ್ಗೆ. ಅಳಿಯೋದೆ, ನಿಮ್ ಜಾಗ ಇರೋದು ಕಾಲ್ದವಲ್ಲ, ನಮ್ ಹೃದಯದವ್ರಿಗೆ. ಇಲ್ಲಿ ಅಳಿಯಂದ್ರೆ ಈ ಅಪ್ಪಿಗೆ ಕ್ಷಮೆ ಮಾತ್ರ ಅಲ್ಲ, ನೀವು ನಮ್ಮ ಅತ್ತಿ ಮಗ ಅನ್ನೋದಕ್ಕೆ ನಮ್ಮೀರಂತ ಒಪ್ಪಿಗೆ. ಇವತ್ತಿಂದ ಈ ಕ್ಷಣದಿಂದ ನೀನು ಈ ರೂಮಲ್ಲಿ ಇರ್ಕೂಡ್ದು. ಚಾಪೆ ತಿಂಬು ಎಲ್ಲ ಎಸ್ಕೊಂಡ್ ಹೋಗಿ ಕಿಚನ್ ಅಲ್ಲೋ ಈಚೆನೋ ಎಲ್ಲಾದ್ರೂ ಮಲ್ಕೋ. ಅಯ್ಯೋ ಯಾವ್ರೆ, ಅಂತ ಶಿಕ್ಷೆ ಮಾತ್ರ ಕೊಡ್ಬೇಡ. ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನಗ್ ಗೊತ್ತಾಗದೆ. ಇನ್ಮೇಲೆ ನಾನು ತಪ್ಪಿದ್ಕೊಂಡು ಸಂತಾಪ ಆಳ್ತೀನಿ. ಇವಾಗ ನಾನ್ ಕೊಡ್ತಿರೋದದೆ, ನಿನಗೆ 6 ತಿಂಗಳು ಟೈಮ್ ಕೊಡ್ತಿದ್ದೀನಿ. ಪ್ರತಿ ದಿನ ನೀನ್ ಅಲ್ಲೇ ಮಲಗ್ಬೇಕು. ನೀನ್ ಬದ್ಲಾಗಿದ್ಯಾ ಅಂತ ನನಗ್ ಅನ್ನಿಸ್ಬೇಕು. ಅವಾಗ್ಲೇ ಅವಾಗ್ಲೇನೆ ನಾನ್ ಕ್ಷಮಿಸೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಆಗಿ ಅದೇ ದಾರಿ ಅದೇ ರೀತಿ ನೀನ್ ನಡ್ಕೋತಿದ್ಯಾ ಅಂತ ನನಗೇನಾದ್ರೂ ಗೊತ್ತಾದ್ರೆ ಈ ನವ್ಯನ್ ಇನ್ನೊಂದು ಅವತಾರ ನೋಡ್ಯ ನೀನು. ಪ್ಲೀಸ್, ಅಂತ ಶಿಕ್ಷೆ ಮಾತ್ರ ಕೊಡ್ಬೇಡ. ನನ್ ಅರ್ವಾದೆಲ್ಲ ಹೊಲ್ಟೋಯ್ತದೆ. ಅದು ಅಲ್ದೇನೆ ನಿನಗ್ ಮರ್ಯಾದೆ ಬೇರೆ ಇದ್ಯಾ? ಥು ನಿನ್ ಜನ್ಮಕ್ಕೆ. ನಾನು ಒಂದ್ ಸೆಕೆಂಡ್ ನಿರ್ಧಾರ ಮಾಡಿದ್ರೆ ಮುಗೀತು. ನಾನ್ ಹೇಳೋವರ್ಗೂ ನೀನ್ ಅಲ್ಲೇ ಮಲಗ್ಬೇಕು. ಏನಾದ್ರೂ ಬಾಲ ಬಿಚ್ಚಾಕ್ ನೋಡಿದ್ರೆ ಟೌರಿ ಕೇಸಲ್ಲಿ ನಿನ್ನನ್ನ ಜೈಲ್ಗೆ ಹಾಕಿಸ್ತೀನಿ. ಇವಾಗ ಕಿಚನ್ ಅಲ್ಲಿ ಹೋಗಿ ಮಲ್ಕ್ಯೋ ಇಲ್ಲ ಜೈಲಲ್ಲಿ ಹೋಗಿ ಮಲಗ್ತ್ಯಾ? ಯು ಡಿಸೈಡ್. ಅಲ್ಲ ಅದು. ಗೆಟ್ ಔಟ್ ಆಫ್ ಮೈ ಸೈಟ್. ಔಟ್. ತೀತ ಹೇಳ್ತೀನಿ ಕಣಪ್ಪ, ತಿರ್ಗಾ ನೀನ್ ಈ ಅತ್ತಿ ತಾಕ ಬತ್ತಿಯೋ ಇಲ್ವೋ ಅಂತ ನಿನ್ನ ಹಾಲು ನಮ್ಮೆಲ್ರಿಗೂ ಭಯಕ್ ಆತ ಇತ್ತು. ನಮ್ಮ ಮಗಳ ಸಂಸಾರ ಸರಿ ಹೋಯ್ತದೋ ಇಲ್ವೋ ಅನ್ನೋ ಬೈದಾಗ ಏಟೋ ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಅವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ, ಎಲ್ಲಾನೇ ಸರಿ ಮಾಡ್ಬಿಟ್ಟ. ಇನ್ನ ಈ ಸಮಯದಾಗ ನೋಡಿ ನನಗ್ ಸ್ಯಾನೆ ಸಂತೋಷ ಆಯ್ತದೆ. ಇನ್ನು ನಾವು ನಿಶ್ಚಿಂತೆಯಿಂದ ಇರ್ಬೋದು ಅನಿಸ್ತದೆ ಕಣಪ್ಪ. ತಪ್ಪಿಗೆ ಕ್ಷಮೆ ಸಿಗದೇ ಇಲ್ವೇನೋ. ನೀನ್ ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಿರೋನು ಅಂತ ಅನ್ಕೊಂಡೆ. ಅಷ್ಟು ನೀವಿದ್ದಾರು ನಾನು ಮಾಡಿದ್ದೀನಿ ಏನು ಮನ್ಸಲ್ಲಿ ಇಟ್ಕೊಳ್ದೆ.
ಅದನ್ನ ಕೂತ್ಕೊಳ್ಳ ಕೇಳ್ತಾ ಇದ್ದೀರಾ ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ ವ್ಯಕ್ತಿತ್ವ ಏನು ನಿಮ್ ಹಿರಿಮೆ ಏನು ಅಂತ ನನ್ನ ನಮ್ಮಿ ನೋಡಿದಾಗ ಈಟೊಂದು ಒಳ್ಳೆ ಮನ್ಸು ಇಷ್ಟೊಂದು ತಾಳ್ಮೆ ಸಂಸೋ ಗುಣ ಎಲ್ಲಿಂದ ಬಂದಿದ್ದದ್ದು ಅಂತ ಅನ್ಸಿತ್ತು ಅಷ್ಟೇ ಅದು ನಿಮ್ಮಂಥವ್ರು ಹೊಟ್ಟೆಲಿ ಹುಟ್ಟಿರೋದಕ್ಕೆ ಬಂದಿರೋದು ಅಂತ ನನ್ಗೆ ಈಗ ಅರ್ಥ ಆಗ್ತಾರೆ ನಿಮ್ಮಂಥ ತಾಯಿ ಮಡ್ಲಲ್ಲಿ ಬೆಳೆದಿರೋದಕ್ಕೆ ಇಷ್ಟೊಂದು ದೊಡ್ಡ ಮನ್ಸಿರೋದು ಅಂತ ನಂಗೆ ಈಗ ಅರ್ಥ ಆಗ್ತೈತೆ ನಿಮ್ಮನ್ನ ಅವಳನ್ನ ಯಾರನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಇಷ್ಟೇ ಇಷ್ಟೇ ನನ್ನ ಬದುಕಿನ ದೊಡ್ಡ ತೆಪ್ಪು ನನ್ನ ಬದುಕಿನ ದೊಡ್ಡ ಪಾಠ ಅನ್ನೋದು ನಿಜವಾಗ್ಲೂ ನಿಮ್ಗೆಲ್ಲ ನನ್ನ ಮೇಲೆ ವಸಿನೂ ಕೋಪ ಇಲ್ವೇ ನಾನು ನೋಡಿದ್ರೆ ಹೊಡಿಬೇಕು ಅಂತ ಅನಿಸ್ತಾ ಇಲ್ವೇ ಅಳಿಯಂದ್ರೆ ಅಳಿಯಂದ್ರೆ ನೀವ್ ನಮ್ಮನ್ನ ತಂದೆ ತಾಯಿ ಸಮಾನ ಅಂತ ಹೇಳಿದ್ರೆ ತಾನೆ ಅಂದ್ಯಾಕೆ ಮಗನ್ ಮೇಲೆ ತಂದೆ ತಾಯಿಗೆ ಕೋಪ ಬರ್ಬೋದು ದ್ವೇಷ ಇರ್ತದ ಹೇಳಿ ನೋಡಿ ನೀವ್ ಕೋಪದಲ್ಲಿ ಒಂದ್ 4 ಮಾತು ಅಂದಿರ್ಬೋದು ಹಂಗಂತ ನೀವ್ ಮಾಡಿರೋ ಒಳ್ಳೇದನ್ನ ಮರೆಯೋಕಾಯ್ತದ ನೀವ್ ನಮ್ಮ ಅತ್ತಿಗೆ ಅಳಿಯನಾಗ್ ಬಂದ್ರುವೆ ಮಗನಾಗಿದ್ರಿ ಸುಖ ದುಃಖದಲ್ಲಿ ಜೊತೆಗಿದ್ರಿ ಪ್ರೀತಿ ತೋರ್ಸಿದ್ರಿ ಕಾಳಜಿ ತೋರ್ಸಿದ್ರಿ ಅದನ್ನೆಲ್ಲ ಹೆಂಗ್ ಮರೆಯಕ್ಕಾಯ್ತದೆ ಹೇಳಿ ಹೆಂಗ್ ಮರೆಯಕ್ಕಾಯ್ತದೆ ಅದೇನ್ರಿ ನೋಡ್ಬೇಕು ಅಂದ್ರೆ ನಮ್ ಕಡೆಯಿಂದ ಸ್ಯಾನೆ ತಪ್ಪಾಗದೆ ಅದ್ನ ನೀವು ಮನ್ಸನ್ ಮಡಿ ಕಳ್ದೆ ಎಲ್ಲಿ ಗಂಟ ಬಂದ್ರಲ್ಲ ಅದೇ ನಿಮ್ ದೊಡ್ಡ ಗುಣ ಅದಕ್ಕೆ ನಿಮ್ಗೆಲ್ರಿಗೂ ಇಷ್ಟ ಆಗ್ಯದ ಹೌದು ಕಣಪ್ಪ ಕೆಟ್ಟ ಕನ್ಸು ಮುಗ್ದೋಯ್ತು ಅಂತ ಅನ್ಕೊಂಡು ಇನ್ನ ಅದರ ನೆರಳು ಬಿಟ್ಟು ಬದುಕಣ ಕೆಟ್ಟ ಹೆಸರು ಬೇಡ ಸಂತೋಷ ಆನಂದನೇ ತುಂಗಿರ್ಲಿ ಗೊತ್ತಿ ಹಳಿಯಂದ್ರ ನೋಡ್ಕೊಂಡು ಹಂಗೆ ಮಾತಾಡ್ತಾ ನಿಂತ್ಬಿಟ್ವಲ್ಲ ಹೋಗು ಹಳಿಯಂದ್ರಿಗೆ ಒಂದ್ ದೊಡ್ಡ ಕಾಸ್ಬೇಕಪ್ಪ ಅಯ್ಯೋ ಹೌದಲ್ವೇ ನನ್ ಗೊತ್ತಿಗೆಷ್ಟು ಮಾಡ್ಕೊಬೇಕೇನಿ ಕಾಫಿ ಬೇಡ ಚೆಪ್ಪ ಸಿಕ್ಕಾದ್ರೆ ಹಸಿ ಊಟ ಕೊಡ್ತೀರ ಬೆಳಗ್ಗೆಯಿಂದನೂ ಹೊತ್ತು ಊಟ ಮಾಡಿಲ್ಲ ಮನ್ಸಿನ ಬಾಹದಲ್ಲಿ ಹಸಿವೆ ಮರ್ತೋಗಿತ್ತು ಈಗ ಸಬ್ಸಿದಿರ ಅಂತ ಅನ್ಬೇಕೆ ಮನ್ಸು ಅಗರಾಗಿ ಹೊಟ್ಟೆ ಸ್ಯಾನೆ ಹಸಿತದೆ ಇದ್ರೆ ಕೊಟ್ಟಿರ ಅದೇಯೋ ಎಂತ ಬಾವಿಗಳು ನಾವು ಊಟ ಮಾಡಿದ್ರ ಕೇಳಕ್ ಕೊಟ್ಬಿಟ್ಟು ಅಕ್ಕೇ ನಿಂತಿದೀವಲ್ಲ ಅವರು ಊಟ ತಿನ್ನಪ್ಪ ಅಯ್ಯೋ ಇರೋದು ಮಧ್ಯಾಹ್ನದ ಅನ್ನ ಸಾರು ಇರಿ 10 ನಿಮಿಷದಲ್ಲಿ ಬಿಸಿ ಬಿಸಿ ಅಡ್ಗೆ ಮಾಡ್ಕೊಂಬರ್ತೀನಿ ಪರವಾಗಿಲ್ಲ ಅತ್ತೆ ಅದೆಲ್ಲ ಬಡಿಸ್ಕೊಂಬನ್ನಿ ಸಪ ನಿನ್ನ ಮಾತಾಡತ್ರಾಗೆ ಬಾಳ್ ಮುಗಿಸ್ಬಿಡ್ತಾರೆ ಅಜ್ಜಿ ಊಟ ಅಂದ್ರೆ ಬರೀ ಅನ್ನ ಸಾರು ಅಲ್ಲ ಅಲ್ಲಿ ಬೆರ್ತಿರೋ ಪಿರುತಿನೇ ಅದ್ರ ನಿಜವಾದ ರುಚಿ ಈ ಮನೇಲಿ ಸಿಗೋ ಒಂದೊಂದು ತುತ್ತಲ್ಲೂ ಅತ್ತೆ ಕಾಳಜಿ ಇರ್ತದೆ ಒಂದು ಮಮತೆ ಇರ್ತದೆ ನಿಮ್ಮ ಆಶೀರ್ವಾದ ಬರ್ತಿರ್ತದೆ ಅದಕ್ಕಿನ್ನ ಇನ್ನೇನ್ ಬೇಕು ಹೇಳಿ ತರ್ತೀನಿ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ನಾಟಕ ಮಾಡ್ತಾ ಇದೀಯೋ ಹೋಗು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಮಗಳಿಗೆ ಶಿಕ್ಷೆ ಕೊಡ್ಬೇಡಿ ಅಂದ್ರೆ ಕೈ ಯಾಕೆ ಹೀಗ್ ನಡೀತದೆ ನಿಮ್ಗಳ ಹತ್ರ ನನಗೆ ಕ್ಷಮೆ ಸಿಕ್ಕಿದ್ರು ನನ್ನ ಮನ್ಸು ನಮ್ ನಿಮ್ಗೆ ಸಿಪ್ಸಿಲ್ಲತ್ತೆ ಆ ಭಯನೇ ಒಳಗೊಳಗೆ ನಡಕಿಸ್ತಾರೆ ಅತ್ತೆ ಇವತ್ತು ನೀವೇ ನಿಮ್ ಕೈಯಾರೆ ನನ್ಗೆ ಊಟ ಮಾಡಿಸ್ತೀರಾ ನನ್ನ ಮನ್ಸಿನ ಭಯನ ಈ ನಡ್ಕನ ಓದಿಸ್ತೀರಾ ಏನ್ ಹೇಳಿ ಅಂದ್ರೆ ನೀವು ಹಿಂಗೆ ಹೇಳ್ತಿದ್ದೀರಿ ನೀವು ಕೇಳೋದು ಹೆಚ್ಚ ಊಟ ಬಡ್ಸೋದು ಹೆಚ್ಚು ಹೇಳ್ತಿ ಊಟ ಬಡ್ಸು ಇದ್ಯಕ್ಕ ಅಕ್ಕ ಅಕ್ಕ ಏನಾಯ್ತೆ ಏನಾಯ್ತು ಇದ್ಯಕ್ಕ ಅಕ್ಕ ಏನಾಯ್ತಕ್ಕ ಇವಳು ಕಿತ್ಕನ್ಸ್ಬಿಟ್ಟೆ ಅಕ್ಕ ನೀರ್ ಕುಡಿ ಏನೂ ಗೊತ್ತಿಲ್ಲ ಹೊಟ್ಟೆಲಿರೋ ಪಾಪು ಸಾನೆ ಹಿಂಸೆ ಕೊಡ್ತಾ ಇದೆ ಇವತ್ತು ದಿನಾಲು ಒದಿಯೋದ್ಕಿಂತ ಇವತ್ತು ಸಾನೆ ಒದಿತಾ ಇದೆ ಜೊತೆಗೆ ಮಗು ಒದಿತಾ ಅವ್ವ ಅವ್ವ ಅಂದು ಅವ್ವ ಅಪ್ಪ ನೆನಪ್ ಬರೋಂಗ್ ಮಾಡ್ತಾ ಇದೆ ಕಣೆ ಅವ್ವ ಅಪ್ಪನ್ ನೋಡ್ಬೇಕು ಅನ್ನೋ ಮಟ್ಟಿಗೆ ನೆನಪ್ ಬರಂಗ್ ಮಾಡ್ತಾ ಇದೆ ಒಟ್ನಲ್ಲಿ ನಾನ್ ಜನ್ಮ ಕೊಡೋ ಮಗು ನನಗ್ ಜನ್ಮ ಕೊಟ್ಟೋ ನೆನಪ್ ಬರಂಗ್ ಮಾಡ್ತಾ ಇದೆ ಬಸ್ರಿ ಬೈಕೆ ಬರ್ತದೆ ಅಂತ ಕೇಳಿದ್ದೆ ಆದ್ರೆ ಹೊತ್ನಲ್ಲಿ ಈ ತರ ಬೈಕೆಲ್ಲ ಬರ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲವಾ ಹೆಂಡತಿನಿಂದ ಕಳ್ಕೊಂಡಿದ್ದು ಸಂಬಂಧನಲ್ಲ ನಿಷ್ಕಲ್ಮಶವಾದ ಪಿರೋತಿನತ್ತ ಈಗ ಅರ್ಥ ಆಗ್ತೈತೆ ಅಂತೆ ಅದೇನ್ರೆ ಸ್ವಲ್ಪ ದಿನ ಮಾತ್ ನಿಂತಿತ್ತು ಅಷ್ಟೇ ಆದ್ರೆ ನಿಮ್ ಬಗ್ಗೆ ಇದ್ದಂತ ಪ್ರೀತಿ ಗೌರವ ಯಾವುದು ಕಡಿಮೆ ಆಗಿರ್ಲಿಲ್ಲ ಈ ಹಟ್ಟಿ ಬಾಗ್ಲು ನಿನ್ ಪಾಲ್ಗೆ ಯಾವತ್ತೂ ಮುಚ್ಚಕ್ಕಿಲ್ಲ ಮಗ ಯಾಕೆ ಅಂದ್ರೆ ನೀನು ಹೊರಗ್ನವನಲ್ಲ ನೀನ್ ಎಂತಿನ ಮಗ ಈಗ ನೀವಿಬ್ರು ನನ್ನ ಜೊತೆ ಬರ್ಬೇಕು ಅಂದ್ರೆ ಈಗ್ಲಾ ಏನಾದ್ರು ತೊಂದ್ರೆನೆ ಇಲ್ಲ ಕನ್ವರಿಸ್ತಾ ಇರೋ ನಿಮ್ ಮಗಳ ಮುಂದೆ ನಿಮ್ಮಿಬ್ರು ಕರ್ಕೊಂಡೋಗಿ ನಿಲ್ಸೋಣ ಅನ್ನೋ ಆಸೆ ಅಷ್ಟೇ ನಾ ತಮ್ಮಿ ಪುಸ್ತಿಯ ತಿಂದಿಂದನೂ ನಾನು ಅವಳಿಗೆ ತೋರಿಸಿದ್ದು ಬರೀ ನನ್ನ ಕೋಪ ನಾನು ಅವಳ ಹತ್ರ ನೋಡಿದ್ದು ಬರೀ ಕಣ್ಣೀರು ಗಂಡಲಾಗಿ ಬಸ್ರಿ ಬೈಕ್ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅವಳ ಆಸೆ ಏನು ಅಂತ ತಿಳ್ಕೊಳ್ಳಿಲ್ಲ ಮೊದಲನೇ ಕಿತ್ತ ನನ್ನ ನಮ್ಮಿ ನಮ್ಮ ಅವ್ವ ಬೇಕು ಅಂತ ಕನ್ವರ್ಸೋದು ನನಗೆ ಕೇಳಿಸ್ತು ಆವಾಗಲೇ ನನಗೆ ಅರ್ಥ ಆಗಿತ್ತು ಆ ಕನ್ವರಿಕೆಯಲ್ಲಿ ನಿಮ್ಮಿಬ್ರಿಗೋಸ್ಕರ ಎಷ್ಟು ತಂಬಲಿಸ್ತಾವಳೆ ಅಂತ ಅದಕ್ಕೆ ನಿಮ್ಮಿಬ್ರು ತಗೋ ನಂಗೆ ಕ್ಷಮೆ ಕೇಳಿ ಆಮೇಕಿಂದ ನಿಮ್ಮಿಬ್ರು ಕರ್ಕೊಂಡು ಹೋಗಿ ನಿಮ್ಮ ಮಗಳ ಮುಂದೆ ನಿಲ್ಸವ ಅಂತ ಬಂದೆ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ನನ್ನ ಕೂಟ ಬಂದಿರಾ ಅಂತ ಮಾತ್ರ ಹೇಳ್ಬೇಕು ಪ್ಲೀಸ್ ಪಮಯ್ಯ ಪ್ಲೀಸ್ ಅಕ್ಕಮ್ಮ ಅಡಿಯಂದ್ರು ಈಟೊತ್ತಾಗ ಬಂದ್ ಕರೀತಾವ್ರೆ ಅಂದ್ರೆ ಹೋಗ್ಬಿಟ್ ಬನ್ನಿ ಅಯ್ಯೋ ಅದಕ್ಕೆ ಆ ಕೈ ಮುಗ್ದಿರಿ ನೀವು ಕರೆದ್ಮೇಲೆ ನಾವು ಬರಕಿಲ್ಲ ಅನ್ನೋದಕ್ಕಾಗತ್ತೆ ಖಂಡಿತ ಬರ್ತೀವಿ ಬಸ್ರಿ ಅಂದ್ರೆ ಸ್ಯಾನೆ ಬೈಕೆಗಳಿರ್ತವೆ ಅಂತ ಹೇಳ್ತಾರೆ ಆದ್ರೆ ನೀವ್ ಯಾವತ್ತು
ಬಾಯ್ ಬಿಟ್ಟು ನನಗಿದನ್ ಬೇಕು ಅಂತ ಕೇಳಲಿಲ್ಲ. ಡಾಕ್ಟರ್ ಆಗ್ಬೇಕನ್ನೋದೇ ನನ್ ದೊಡ್ಡ ಬಯಕೆ. ಈ ಸಕ್ಕರೆಲ್ಲ ಕಳಕು ಎಲ್ಲ ಕರಿ ಹೋಗಿದೆ ಅಂದಕ್ಕೆ ಒಟ್ಟು ತಂದಾಗಿ ಇರ್ತದೆ. ನನ್ ಜೀವನ ಒಂಥರ ಸೂತ್ರನೇ ಇಲ್ದೇ ಇರೋ ಗಾಳಿ ಪಟದ ತರ ಆಗೋಗದೆ. ದಾರ ಕಿತ್ಕೊಂಡ್ ಹೋಗಿ ಯಾವ ಗಿಡಕ್ ಸಿಕ್ಕಾಕೋತದೋ ಗೊತ್ತಿಲ್ಲ.